ಪ್ರೈಸ್ ಲಾರ್ಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯ 9ರಿಂದ 13ವರೆಗೂ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನ ಬದಲಾಗಿ ಹೋಮ ಮಾಡಿದನು. ಸರ್ವಶಕ್ತನಾದ ದೇವರೇ ಅಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಈ ಅಪ್ಪ ಬೆಳಗಿನ ಜಾವದಲ್ಲಿ ಕರ್ತನೆ ವಾಕ್ಯದೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಅಬ್ರಹಾಮನ ತನ್ನ ಒಬ್ಬನೇ ಮಗನನ್ನು ಒದಗಿಸುವುದಕ್ಕಾಗಿ ಕತ್ತಿಯನ್ನು ಹಿಡಿದಾಗ ದೇವರೇ ಯೆಹೋವನೇ ಅಪ್ಪ, ನಿನ್ನ ದೂತರನ್ನು ಕಳಿಸಿಕೊಟ್ಟು ದೇವರೇ ಅಪ್ಪ, ನಿನ್ನ ಮೇಲಿರುವಂಥ ನಂಬಿಕೆಯನ್ನು ಕರ್ತನೆಪ್ಪ ನೀನು ಇದು ಮಾಡಿದಾಗ ದೇವರೇ ಆತನು ಕರ್ತನೆ ತನ್ನ ಒಬ್ಬನೇ ಮಗನ ಕರ್ತನೆ ಒದಗಿಸಿಕೊಡುವಾಗ ದೇವರೇ ನೀನು ಹೇಳಿದ ಕರ್ತನೆ ನೀನು ದೇವರಲ್ಲಿ ಭಯಭಕ್ತಿಯುಳ್ಳು ಎಂಬುದಾಗಿ ಈಗ ತೋರಿ ಬಂತು ಅಂತ ಹೇಳಿದೆಯಪ್ಪ ದೇವರೇ. ಹೌದು ಸ್ವಾಮಿ ರಾಜ ಕರ್ತನೆ, ವಿಡಿಯೋ ನೋಡುತ್ತಿರುವಂಥ ಮಕ್ಕಳ ಜೀವಿತದಲ್ಲಿ ದೇವ ನೀನು ಎಲ್ಲ ನೀನು ಬಲ್ಲಾತನಾಗಿದ್ದಿ ಕರ್ತನೆ. ಈ ಮಕ್ಕಳ ಜೀವಿತದಲ್ಲಪ್ಪ ಏನೆಲ್ಲ ಅದ್ಭುತಗಳು ನಡೀಬೇಕು ಕರ್ತನೆ ನೀನು ಮಾಡಿ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆಪ್ಪ. ಯೇಸುವಿನ ನಾಮದಲ್ಲಿ ತಂದೆ ಮಗ ಪರಿಶುದ್ಧ ಆಮೆನ್.